ನಮಸ್ತೆ ಎಲ್ಲರಿಗೂ. ಇಲ್ಲಿ ಮೊದಲನೇದು, ಎರಡನೇದು, ಮೂರನೇದು 3 ಫೆದರ್ ಇದೆ. 3ರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ. ಸೊ ನಿಮ್ಮ ವೀಕ್ಲಿ ರೀಡಿಂಗ್ ಹೇಗಿದೆ ಅಂತ ನೋಡೋಣ. ಸೊ ಟೇಕ್ ಯುವರ್ ಓನ್ ಟೈಮ್. ಬೇಕು ಅಂದರೆ 3 ಕೂಡ ನೀವು ಆಯ್ಕೆ ಮಾಡಿಕೊಳ್ಳಿ. ಓಕೆ, ಟೇಕ್ ಕೇರ್. ನಮಸ್ತೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಎಂ ಚಕ್ರ ವಿತ್ ದಿಸ್ ಬ್ಯೂಟಿಫುಲ್ ಫೆದರ್. ನೋಡೋಣ ನಿಮ್ಮ ವೀಕ್ ಹೇಗಿದೆ, ಹೇಗೆ ಆಚರಿಸಿದ್ರಿ ವ್ಯಾಲೆಂಟೈನ್ ವೀಕ್ ನೋಡೋಣ. ರಾಮಕೃಷ್ಣ ಇಬ್ರು ಬಂದಿದ್ದಾರೆ. ಕೃಷ್ಣ ರಾಮರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಬರೋದ್ರಲ್ಲಿ ಇದೆ. ನಿಮ್ಮ ಮನೆಯ ಪ್ರಾಣಿಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಲೋಕಾಭಿರಾಮ ಪರಶುರಾಮನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಸೂರ್ಯನಾರಾಯಣ ಕೂಡ ಇದ್ದಾರೆ. ಸೊ ಟೋಟಲಿ ತುಂಬಾನೇ ಬ್ಲೆಸ್ಸಿಂಗ್ಸ್ ಇರುವಂತ ಆಶೀರ್ವಾದ ಇರುವಂಥ ಮಂತ್ ಅಂತ ಹೇಳಬಹುದು. ಸೊ ಮಂತೆ ಮುಗಿದೋಯ್ತು, ಇನ್ಯಾವ ಮಂತ್ ಅಂತ ಯಾರೋ ಹೇಳ್ತಾ ಇದ್ರೆ ಈ ಮಂತೆ ಹಾಗೆ ನಿಮಗೆ ವೆರಿ ಬ್ಲೆಸ್ಸೆಡ್ ಮಂತ್ ಅಂತ ಹೇಳಬಹುದು. ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟಂತ ಪ್ರಪೋಸಲ್ ಬರುತ್ತೆ ಈ ತಿಂಗಳಲ್ಲಿ ಅನ್ನುವಂಥದ್ದು ಇದೆ. ಅದ್ರ ಜೊತೆಗೆ ಶ್ರೀರಾಮನ ಆಶೀರ್ವಾದದಿಂದ ನಿಮಗೆ ರಾಜಕೀಯದಲ್ಲಿ ಯಶಸ್ಸು ಕೂಡ ಬರುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಹೆಚ್ಚಿನ ಅನುಕೂಲಕ್ಕಾಗಿ ಯಾರು ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ತುಂಬ ಪ್ರಪೋಸಲ್ ಬರುತ್ತೆ, ಎಲ್ಲವೂ ಕೂಡ ಬೆಟರ್ ಇದೆ. ಎಲ್ಲದರಲ್ಲೂ ಯಾವುದನ್ನ ಆಯ್ಕೆ ಮಾಡಿಕೊಂಡ್ರು ಕೂಡ ಸೇಮ್ ಎನರ್ಜಿಲೇ ಹೋಗುತ್ತೆ ನಿಮ್ಮ ಜೀವನ ಅನ್ನುವಂಥದ್ದು ಕೂಡ ಇದೆ. ದುಡ್ಡು ಬರೋದ್ರಲ್ಲಿ ಇದೆ, ಪ್ರಯಾಣ ಹೋಗೋದ್ರಲ್ಲಿ ಇದೆ, ಹೆಚ್ಚಿನ ಶತ್ರು ಬಾಧೆಗಳು ನಿವಾರಣೆ ಆಗೋದ್ರಲ್ಲಿ ಇದೆ. ಸೊ ನೀವು ಸೌಮ್ಯವಾಗಿ ಇರ್ತೀರಾ. ಕೋಪದ ಕೈಯಲ್ಲಿ ಬೂದಿನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಅನುಕೂಲ ಆಗ್ತಾ ಇದೆ ಅಂದಿದ ತಕ್ಷಣ ಹೆಚ್ಚು ಗರ್ವ ಬೇಡ. ನಿಮ್ಮ ವಿರುದ್ಧ ಯಾರೂ ನಿಲ್ಲೋದಿಲ್ಲ ಈ ತಿಂಗಳು. ತುಂಬಾನೇ ಒಂದು ಹೆವಿ ಎನರ್ಜಿಲಿ ನಿಮ್ಮ ಜೀವನ ಬದಲಾಗತ್ತೆ ಇನ್ ಪಾಸಿಟಿವ್ ವೇಲಿ ಅನ್ನುವಂಥದ್ದು ಇದೆ. ಪ್ರೀತಿ ವಿಚಾರದಲ್ಲೂ ಕೂಡ ಸಾಕಷ್ಟು ಯಶಸ್ಸನ್ನ ಈ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಗೋವುಗಳಿಗೆ ವಿಶೇಷವಾದಂಥ ಆಭರಣಗಳನ್ನ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಇಷ್ಟೊತ್ತು ಹೇಳಿದ ಹಾಗೆ ಸೊ ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ. ಡೋರ್ ಟು ರೊಮ್ಯಾನ್ಸ್ ಇದೆ. ಸೊ ನಿಮ್ಮ ಪ್ರೇಮ ಜೀವನ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. 6th ಚಕ್ರ ಇದೆ. ಸೊ 6th ಚಕ್ರ ಹೆಚ್ಚು ಆಕ್ಟಿವ್ ಆಗಿ ಇರೋ ಹಾಗೆ ನೋಡ್ಕೊಳ್ಳಿ. 40 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ನಿಮ್ಮ ಇಂಟ್ಯೂಷನ್, ನಿಮ್ಮ ಥರ್ಡ್ ಐ ಚೆನ್ನಾಗಿರ್ಬೇಕು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ದುರಭ್ಯಾಸಗಳಿಂದ ನಿಮ್ಗೆ ಸಿಗಬೇಕಾದಂಥ ಅಪ್ರಿಷಿಯೇಷನ್ನ ಕಳ್ಕೊಳ್ತಾ ಇದ್ದೀರಾ. ಹಾಗಾಗಿ ಈ ದುರಭ್ಯಾಸದಿಂದ ದೂರ ಬನ್ನಿ ಅನ್ನುವಂಥದ್ದು ಇದೆ. ಏನೋ ಒಂದಷ್ಟು ವಸ್ತುಗಳನ್ನ ಒಣಗಿರೋ ಪೊದೆಗಳಲ್ಲಿ ಹುಡುಕಿದ್ರೆ ಸಿಗತ್ತೆ ಅನ್ನುವಂಥದ್ದು ಇದೆ. ಏನೋ ಕಳ್ಕೊಂಡಿದ್ರೆ ಅಥವಾ ಐ ಆಮ್ ವೆರಿ ಸಾರಿ ಟು ಸೇ, ನನಗೆ ಗೊತ್ತಿಲ್ಲ ಹೇಗೆ ಹೇಳ್ಬೇಕು ಅಂತ. ಬಟ್ ಇಲ್ಲಿ ಏನಿದೆ ಅಂದ್ರೆ ಯಾರದೋ ಒಂದು ಶವ ಯಾವುದೋ ಒಂದು ಪೊದೆಯಲ್ಲಿ ಸಿಕ್ತು ಅಂತ ಬರುತ್ತೆ ಈ ವಾರ ನ್ಯೂಸಲ್ಲಿ. ಅದು ತುಂಬಾ ದೊಡ್ಡ ಸುದ್ದಿ ಆಗತ್ತೆ ಅಂತ ಇದೆ. ಬಟ್ ಯಾರು ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾನು ಇಲ್ಲಿಂದಾನೇ ಹೋಗಿ ಅವ್ರನ್ನ ಕಾಪಾಡ್ತಾ ಇದ್ದೆ. ಯಾಕೆ ಅಂದ್ರೆ ಕೆಲವರು ಪ್ರಶ್ನೆ ಕೇಳ್ತಾರೆ, ಸೊ ಗೊತ್ತಿದ್ರೆ ಯಾಕೆ ಮುಂಚೆನೆ ಕಾಪಾಡೋದಿಲ್ಲ ಅಂತ. ಕೆಲವು ಪೂರ್ವ ನಿರ್ಧಾರಿತ ಅಂತ ಗೊತ್ತಿರುತ್ತೆ. ಬಟ್ ಇಲ್ಲಿಂದ ನಾವು ಪ್ರಾರ್ಥನೆ ಮಾಡೋಣ ಅವರಿಗೆ ಒಳ್ಳೇದಾಗ್ಲಿ, ಅವರು ಆ ಅಪಾಯದಿಂದ ಪಾರಾಗ್ಲಿ, ಅಟ್ಲೀಸ್ಟ್ ಜೀವನ ಆದ್ರೂ ಅವರಿಗೆ ಸಿಗ್ಲಿ ಅಂತ. ಸೊ ಸಾಕಷ್ಟು ಅಪ್ರಿಷಿಯೇಷನ್ ಸಿಗುತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸಮಸ್ಯೆಗಳು ಇದೆ, ಇಲ್ಲ ಅಂತ ಇಲ್ಲ. ಆ ಸಮಸ್ಯೆಯಿಂದ ಹೊರ ಬರುವಂತ ಮಾರ್ಗನೂ ಕೂಡ ನೀವು ಕಂಡು ಹಿಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಕ್ರೌನ್ ಚಕ್ರ ಇದೆ. ಡಿವೈನ್ ಜೊತೆ ಹೆಚ್ಚು ಕನೆಕ್ಟ್ ಆಗಿರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಹಳೆ ಕಾಲದ ಆಸ್ತಿ ಪತ್ರ, ತ್ರಿಜೋರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಏನೋ ಕಳ್ತನ ಆಗುವಂತ ಸಾಧ್ಯತೆ ಇದೆ. ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಆಗ್ಲೇ ಹೇಳ್ದಂಗೆ ವಿದೇಶಕ್ಕೆ ಪ್ರವಾಸ ಹೋಗ್ತೀರಾ. ವಿದೇಶದಿಂದ ಕೂಡ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ. ಬಹಳಷ್ಟು ಜನಕ್ಕೆ ಫೈನಾನ್ಷಿಯಲಿ ಚೆನ್ನಾಗಿದೆ. ಒಂದಿಬ್ಬರಿಗೆ ಮಾತ್ರ ಅಥವಾ ಒಂದ್ ಸ್ವಲ್ಪ ಜನಕ್ಕೆ ಮಾತ್ರ ಫೈನಾನ್ಷಿಯಲಿ ಸ್ಟಕ್ ಎನರ್ಜಿ
ಆಗುವಂಥದ್ದು. ಯಾಕೆಂದ್ರೆ ಅವರಿಗೊಂದು ಕ್ಲಾರಿಟಿ ಇಲ್ದಿರ ಅವರು ಒಂದಷ್ಟು ಸಮಸ್ಯೆನ ಎದುರಿಸುವಂತ ಸಾಧ್ಯತೆಗಳು ಇದೆ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಅಥವಾ ಆಸ್ತಿ ಲೇವಾದೇವಿ ವಿಚಾರದಲ್ಲಿ. ಓಕೆ, ಸಮಸ್ಯೆಗಳು ಇದೆ ಅನ್ನುವಂಥದ್ದು ಇದೆ. ಇಲ್ಲಿ ಸಾಕಷ್ಟು ಅವಕಾಶಗಳು ಬರುತ್ತೆ, ನಿಮ್ಮ ಆಸೆ ಎಲ್ಲವೂ ಕೂಡ ಈಡೇರುತ್ತೆ, ಸಾಕಷ್ಟು ಅವಕಾಶಗಳು ಬರುತ್ತೆ. ಮತ್ತೆ ಯಾವುದೋ ಒಂದು ವಿಚಾರಕ್ಕೆ ನೋ ಅಂತ ಕೂಡ. ಸೊ ರಿಮೈನ್ ಪಾಸಿಟಿವ್ ಅಂತ ಇದೆ, ಸ್ವಲ್ಪ ಪಾಸಿಟಿವ್ ಆಗಿ ಇರಿ. ನಿಮ್ಮ ಒಳ್ಳೆತನನ ಯಾರು ದುರುಪಯೋಗ ಪಡಿಸ್ಕೊಳ್ದಿರೋ ಹಾಗೆ ಎಚ್ಚರಿಕೆನ ವಹಿಸಿ. ಎಸ್ ಕೂಡ ಇದೆ. ಸೊ ಇನ್ ನಿಯರ್ ಫ್ಯೂಚರ್ ಅಲ್ಲಿ ನೀವು ಅನ್ಕೊಂಡಿದ್ದೆಲ್ಲವೂ ಕೂಡ ಆಗತ್ತೆ, ಆಯ್ತಾ. ಸದ್ಯಕ್ಕೆ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ. ನಿಮಗ್ ಬಿಟ್ಟಂತ ವಿಚಾರ. ಪರ್ಫೆಕ್ಟ್ ಟೈಮಿಂಗ್ ಬರೋವರೆಗೂ ಕಾಯ್ತಿರೋ ಅಥವಾ ಹೀಗೆ ಮುಂದುವರಿಸ್ತಿರೋ, ನೀವು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಓಕೆ, ಸೊ ಯು ನೀಡ್ ಟು ಟೇಕ್ ಔಟ್ ಟೈಮ್ ಫಾರ್ ಪ್ರೇಯಿಂಗ್ ಅಂಡ್ ಮೆಡಿಟೇಷನ್ ಮಾಡೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಮೆಡಿಟೇಷನಿಗೆ ಸ್ವಲ್ಪ ಸಮಯನ ಕೊಡಿ, ಸ್ವಲ್ಪ ಹೊರಗಡೆ ಸುತ್ತಾಡಿ ಅನ್ನುವಂಥದ್ದು ಕೂಡ ಇದೆ. ಪ್ರಾರ್ಥನೆ ಮತ್ತು ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಯು ನೀಡ್ ಟು ಟೇಕ್ ಯುವರ್ ಮೆಡಿಸನ್ ಪ್ರಾಪರ್ಲಿ, ಸರಿಯಾದ ರೀತಿಯಲ್ಲಿ ಮೆಡಿಸನ್ನ ತಗೊಳ್ಳಿ, ಮಾತ್ರೆ ಮೆಡಿಸನ್ನ ಅನ್ನುವಂಥದ್ದು ಇದೆ. ಸೊ ಯು ವಿಲ್ ಫೈಂಡ್ ನ್ಯೂ ಜಾಬ್ ಅಂತ ಇದೆ. ಸೊ ಹೊಸ ಕೆಲಸನ ಹುಡುಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಅದ್ರ ಜೊತೆಗೆ ಯಾರೋ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಲವ್ ಲೈಫ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಫೋಕಸ್ ಮಾಡಿ, ದೇವ್ರ ಮೇಲೆ ನಂಬಿಕೆ ಇಡಿ ಅನ್ನುವಂಥದ್ದು ಇದೆ. ಕೆಲವರು ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಫ್ರೆಂಡ್ಸ್ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಗಿಫ್ಟನ್ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಹೊಸದಾಗಿ ಫ್ರೆಶ್ ಆಗಿ ಏನೋ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯು ನೀಡ್ ಟು ಲುಕ್ ಫಾರ್ ಲವ್ ಲೈಫ್ ಪಾರ್ಟ್ನರ್ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಲವ್ ಪಾರ್ಟ್ನರ್ ಕಡೆ ಗಮನನ ಕೊಡಿ, ನಿಮಗೆ ಟ್ರೂ ಲವ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನೋಡ್ತಾ ಇರಿ ವಾಗ್ದೇವಿ ಕನ್ನಡ ಚಾನಲ್ನ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ ಯಾವಾಗಲೂ ಸುಭಿಕ್ಷವಾಗಿ ಇರಲಿ, ವಾಗ್ದೇವಿ ಕುಟುಂಬ ಯಾವಾಗಲೂ ನಗ್ನಗ್ತಾ ಇರಲಿ ಅಂತ ಆಶಿಸ್ತಾ ಟೇಕ್ ಕೇರ್. ನಮಸ್ತೆ. ಯಾರು ಎರಡನೇದು ಆಯ್ಕೆ ಮಾಡಿದ್ದೀರಾ? ಇಟ್ಸ್ ಎ ಹಮ್ ಇದೆ. ಹಮ್ ಚಕ್ರ, ಹಮ್ ಚಕ್ರ, ಹಮ್ ಚಕ್ರ, ಹಮ್. ಕಮೆಂಟಲ್ಲಿ ಮಾಡಿ ಹಮ್ ಚಕ್ರ ಎಲ್ಲಿ ಅಂದ್ರೆ ಹಮ್ ಚಕ್ರ ಎಲ್ಲಿರುತ್ತೆ ಅಂತ. ಯಂ ರಂ ವಂ ಲಂ ಈ ಥರ ಜಾಸ್ತಿ ತಲೆ ತಿನ್ನಲ್ಲ. ಬನ್ನಿ ರೀಡಿಂಗ್ ಶುರು ಮಾಡೋಣ. ಬಲರಾಮ ಇದ್ದಾರೆ, ಲಾರ್ಡ್ ಕಪಿಲ ಇದ್ದಾರೆ. ಸೈಂಟಿಫಿಕ್ ರೀಸನ್ಸ್ನ ಹುಡುಕ್ತಾ ಇದ್ರೆ ನಿಮ್ಮ ಲೈಫಿಗೆ, ಆ ಸೈಂಟಿಫಿಕ್ ರೀಸನ್ಸ್ ಬರುವಂಥ ಸಾಧ್ಯತೆಗಳು ತುಂಬ ಇದೆ. ಜೊತೆಗೆ ನಿಮಗೆ ಪ್ರೊಟೆಕ್ಷನ್ ಬರೋದ್ರಲ್ಲಿ ಇದೆ, ಒಂದು ಸಪೋರ್ಟ್ ಸಿಗೋದ್ರಲ್ಲಿ ಇದೆ, ದುಷ್ಟರಿಂದ ನಿಮಗೆ ರಕ್ಷೆ ಸಿಗೋದ್ರಲ್ಲಿ ಇದೆ. ನಿಮ್ಮ ಸಹೋದರರಿಗೂ ರಕ್ಷೆ ಇದೆ, ನಿಮ್ಮ ಸಹೋದರರಿಂದ ನಿಮಗೂ ಕೂಡ ರಕ್ಷೆ ಇದೆ. ಯಾವುದೇ ರೀತಿಯ ಭಯ, ಭಿನ್ನಾಭಿಪ್ರಾಯ ಬೇಡ ಅನ್ನುವಂಥದ್ದು ಇದೆ. ದೇವರ ಆಶೀರ್ವಾದ ಇರೋದ್ರಿಂದ ದೇವರ ವಿಚಾರವಾಗಿ ಒಂಚೂರು ಕ್ಲಾರಿಟಿನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಅಗ್ನಿ ಪರೀಕ್ಷೆಯ ವಿಷಯದಲ್ಲಿ ನಿಮಗೆ ಗುರುಗಳ ಅನುಗ್ರಹ ಸಿಗುತ್ತೆ. ಎಸ್ಪೆಷಲಿ ಹೇಗಿದೆ ಅಂದರೆ, ನಿಮ್ಮ ಗುರುಗಳಿಂದ ನಿಮಗೆ ಒಂದು ಪರೀಕ್ಷೆ ಬರುತ್ತೆ. ಆ ಪರೀಕ್ಷೆಯಲ್ಲಿ ನೀವು ಗೆದ್ದಿ ಪಾಸ್ ಆಗಬೇಕು ಅನ್ನೋದು ನಿಮ್ಮ ಗುರುಗಳ ಇಚ್ಛೆ ಇದೆ. ಸೊ ಆ ಗುರುಗಳ ಇಚ್ಛೆನ ಈಡೇರಿಸ್ತಿರೋ ಇಲ್ವೋ ಅದು ನಿಮಗೆ ಬಿಟ್ಟಂತ ವಿಚಾರ. ಜೊತೆಗೆ ತುಂಬ ರೊಮ್ಯಾನ್ಸ್ ಜಾಸ್ತಿ ಆಗಿ ಒಂದಷ್ಟು ಸಮಸ್ಯೆಗಳು ಆಗುವಂಥ ಸಾಧ್ಯತೆ ಇದೆ. ಸೊ ದಯವಿಟ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬನ್ನಿ.
ಅನ್ನುವಂಥದ್ದು ಕೂಡ ಇದೆ. ಓಕೆ, ತುಂಬ ಜನ ಪಾರ್ಟ್ನರ್ ಇದ್ದಾರೆ, ನನ್ಗೆ ಯಾರು ಏನು ಮಾಡೋಕ್ಕಾಗಲ್ಲ, ಯಾರು ತುಂಬಾ ನೆನೆಸ್ಕೊಳ್ತಾ ಇದ್ದೀರಾ ಅಂತ ಅನ್ಸುತ್ತೆ ಅಂತ ಅನ್ಕೊಂಡಿದ್ರೆ ನೀವು, ಸೊ ಎಸ್, ನಿಮಗೆ ಸಮಸ್ಯೆ ಕಾದಿದೆ. ಯಾರ ಸಹೋದರಿಯರ ತಂಟೆಗೂ ನೀವು ಹೋಗಬೇಡಿ. ಓಕೆ, ನಿಮಗೆ ಬಿಟ್ಟಂತ ವಿಚಾರ. ಅರ್ಧನಾರೀಶ್ವರರು ಇದ್ದಾರೆ ಇಲ್ಲಿ. ಸೊ ನಿಮ್ಮ ಮ್ಯಾರೇಜ್ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ. ಕುಂಡಲಿನಿ ಶಕ್ತಿನ ರೈಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಗುರುಗಳ ಆಶೀರ್ವಾದದಿಂದ, ಗುರು ಬಲ ಬಂದಿರೋದ್ರಿಂದ ಇಷ್ಟು ದಿನ ಹೇಗಂದ್ರೆ ಹಾಗೆ ತಿರುಗ್ತಾ ಇದ್ದವರು ಫ್ಯಾಮಿಲಿ ಪರ್ಸನ್ ಆಗುವಂಥ ಸಾಧ್ಯತೆ ಇದೆ. ಅಟ್ ದಿ ಸೇಮ್ ಟೈಮ್ ಸಿಂಗಲ್ ಆಗಿ ಓಡಾಡ್ಕೊಂಡಿದ್ದಂಥವ್ರು, ಮ್ಯಾರಿಡ್ ಆಗಿ ಕೂಡ ಸಿಂಗಲ್ ಪೇರೆಂಟ್ ಆಗಿ ಇದ್ದವರು ಕೂಡ ರಿಯೂನಿಯನ್ ಆಗುವಂಥ ಸಾಧ್ಯತೆನೂ ಇದೆ. ಅಟ್ ದಿ ಸೇಮ್ ಟೈಮ್ ಪಾರ್ಟ್ನರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಗಣೇಶ ಇರಬೇಕಾದ್ರೆ ನಮ್ಗೇನು ಭಯ ಅಲ್ವಾ? ಎಲ್ಲ ರೀತಿಲೂ ಆರೋಗ್ಯದ ವಿಚಾರದಲ್ಲಿ, ಮೆಂಟಲಿ, ಫಿಸಿಕಲಿ ಎಲ್ಲ ರೀತಿಲೂ ಗಣೇಶ ನಮಗೆ ಈ ವಾರ ಸಾಕಷ್ಟು ಆಶೀರ್ವಾದನ ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅನ್ನುವಂಥ ಭರವಸೆ ಕೂಡ ಕೊಡ್ತಾ ಇದ್ದಾರೆ. ಗಣೇಶನ ನಾಮ ಜಪ ಮಾಡಿ ನಿಮ್ಮ ಎಡಗಾಲನ್ನ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಡಗಾಲಿನ ಹೆಬ್ಬೆಟ್ಟಿಗೆ ಒಂದಷ್ಟು ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ದಯವಿಟ್ಟು ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಂಜೆ ಆಗೋಕ್ಕಿಂತ ಮುಂಚೆ ಮನೆ ಸೇರ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೂರ್ಯೋದಯಕ್ಕೆ ಮುಂಚೆ ಹೇಳಿ, ಚಂದ್ರೋದಯಕ್ಕೆ ಮುಂಚೆ ಮನೆ ಸೇರ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ಹಾನೆಸ್ಟ್ ಆಗಿ ಇದೆ, ಸೊ ಸ್ಟ್ರಾಂಗ್ ಆಗಿ ಇದೆ. ಸೊ ರಾತ್ರಿ ಸಂಚಾರ ಬೇಡ ಅನ್ನುವಂಥದ್ದು. ಫೈನಾನ್ಷಿಯಲಿ ಸ್ವಲ್ಪ ಸಮಸ್ಯೆಗಳು ಆಗ್ತಾ ಇರಬಹುದು. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ಬರ್ತಾ ಇರಬಹುದು. ಹಣ ಕಳ್ಳತನ ಆಗುವಂತ ಸಾಧ್ಯತೆ ಇದೆ. ಡಾಕ್ಯುಮೆಂಟ್ಸ್ ಕಳ್ಳತನ ಆಗುವಂತ ಸಾಧ್ಯತೆ ಇದೆ. ಯಾವುದೋ ಒಂದು ದೊಡ್ಡ ಕಂಪನಿ ಲೂಟಿ ಆಗುವಂತ ಸಾಧ್ಯತೆ ಇದೆ. ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಯಾರ್ದು ಡೆತ್ ನೋಟ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಅನ್ಕೊಂಡಿದ್ದೆಲ್ಲ ತುಂಬಾ ಚೆನ್ನಾಗಿ ಆಗತ್ತೆ. ನಿಮ್ಮ 2ನೇ ಚಕ್ರ 3ನೇ ಚಕ್ರ ಎರಡನ್ನೂ ಕೂಡ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳಿ, ಹೆಚ್ಚು ಆಕ್ಟಿವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೊಟ್ಟೆಗೆ ಸಂಬಂಧಪಟ್ಟಂಗೆ ಮತ್ತೆ ನಿಮ್ಮ ಒಂಚೂರು ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸ್ಕೊಳ್ಳಿ, ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ನಿಮ್ಮ ಯಶಸ್ಸಿಗೆ. ಬಟ್ ಅವರು ಎಷ್ಟೇ ಸಮಸ್ಯೆ ಮಾಡಿದ್ರು ಆ ಸಮಸ್ಯೆಯನ್ನೆಲ್ಲ ಮೀರಿ ನೀವೊಂದು ಯಶಸ್ಸನ್ನ ಸಾಧಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ವಿಕ್ಟೋರಿಯಸ್ ಮೂಮೆಂಟ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಜೊತೆಗೆ ಫ್ರೆಂಡ್ ಸರ್ಕಲ್ ಇಂದ ನಿಮ್ಗೆ ಲವ್ ಪ್ರಪೋಸಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ತುಂಬಾ ಚೆನ್ನಾಗಿದೆ ಈ ವೀಕ್ ಅಂತ ಹೇಳ್ಬಹುದು. ಒಂಚೂರು ನೀವು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ ಅನ್ನುವಂಥದ್ದು. ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ ಅನ್ನುವಂಥದ್ದು. ಸೊ ಡೋರ್ ಟು ಪರ್ಸ್ನಲ್ ಹೀಲಿಂಗ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಹೊಸ ಹೀಲಿಂಗ್ ಬರ್ತಾ ಇದೆ, ಹೊಸ ಹ್ಯಾಪಿನೆಸ್ ಬರ್ತಾ ಇದೆ ನಿಮ್ಮ ಲೈಫಿಗೆ. ಇಷ್ಟು ದಿನ ನೀವು ತುಂಬ ಸಣ್ಣ ಕನಸು ಕಾಣ್ತಾ ಇದ್ರಿ, ಸಣ್ಣದಾಗಿ ಒಂದು ಮನೆ ಕಟ್ಟಬೇಕು, ಸಣ್ಣದಾಗಿ ಒಂದು ಜೀವನನ ಕಟ್ಕೊಳ್ಬೇಕು ಅಂತ. ಸೊ ಇನ್ಮುಂದೆ ನೀವು ವಿಲ್ಲಾ ಹೌಸಿಗೆ ಹೋಗುವಂತ ಸಾಧ್ಯತೆಗಳು, ಅಥವಾ ದೊಡ್ಡ ಮನೆಗೆ ಹೋಗುವಂತ, ಅಥವಾ ಒಂದು ರೆಸಾರ್ಟ್ ತರ ಲೈಕ್ ಸಮಥಿಂಗ್ ನ್ಯೂ ಮನೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಅಲ್ಲಿ ವಿಶೇಷವಾಗಿ ಪ್ರಕೃತಿ ಜೊತೆ ಹೆಚ್ಚಿನ ಸಮಯನ ಕಳೀತೀರಾ ಅನ್ನುವಂಥದ್ದು ಇದೆ. ಕೆಲವರು ಅಪಾರ್ಟ್ಮೆಂಟಿಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ನಿಗೂಢವಾಗಿ ಏನೋ ಒಂದನ್ನ ಹುಡ್ಕೊಂಡು ಹೋಗಿ ಸಿಕ್ಕಾಕೊಂಡು ಹೊರಗೆ ಬರಕ್ಕಾಗ್ದಿರ ಅಲ್ಲೇ ತಮ್ಮ ಅಂತಿಮ ವಿದಾಯನ ಹೇಳಬೇಕಾಗಿ ಬರಬಹುದು. ಹಾಗಾಗಿ ಏನಾದರೂ ಹುಡ್ಕೊಂಡು ಹೋಗೋದಿದ್ರೆ ದಯವಿಟ್ಟು ಏನನ್ನು ಹುಡುಕೊಂಡು ಹೋಗಬೇಡಿ ಅಗೋಚರ ಸ್ಥಳಗಳಲ್ಲಿ. ಓಕೆ, ಸೊ ಯಾವುದರ ಹಿಂದೆನೂ ಹೋಗಬಾರ್ದು. ಕೆಲವು ಸತಿ ಹೆಣ್ಣು ಮಣ್ಣು ಹೊನ್ನು ಮೂರು ಕೂಡ ನಿಮ್ಗೆ ಸದ್ಯಕ್ಕೆ ಇಲ್ಲ. ಹಾಗಾಗಿ ಇಂಥ ದುರಾಲೋಚನೆಗಳಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಡೋರ್ ಟು ಸ್ಪಿರಿಟ್ ಇದೆ. ಸ್ಪಿರಿಟ್ ನಿಮ್ಮ ಜೀವನಕ್ಕೆ
ಹೆಚ್ಚು ಅನುಕೂಲನ ಮಾಡಿಕೊಡುತ್ತೆ ಅನ್ನುವಂಥದ್ದು ಇದೆ. ಜೀವನ ಚೆನ್ನಾಗಿ ಹೋಗ್ತಾ ಇರುತ್ತೆ, ಇರೋದನ್ನ ಅನುಭವಿಸೋದು ಬಿಟ್ಬಿಟ್ಟು ಇಲ್ದಿರೋದನ್ನ ಹುಡ್ಕೊಂಡು ಹೋದ್ರೆ ಜೀವನ ಯಾವತ್ತೂ ನಮಗೆ ಸಿಗೋದಿಲ್ಲ. ನಿಮ್ಮ ಕೈಯಲ್ಲೇ ನಿಧಿ ಇರ್ಬೇಕಾದ್ರೆ ಇನ್ನೊಬ್ಬರನ್ನ ನೀವು ನಿಮ್ಮ ನಿಧಿ ಅನ್ಕೊಂಡು ಹುಡ್ಕೊಂಡು ಹೋದ್ರೆ ನಿಮ್ಮ ಹ್ಯಾಪಿ ಫ್ಯಾಮಿಲಿ ಲೈಫ್ ಖಾಲಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಖಾಲಿ ಇರುವಂಥ ಜೀವನನ ಬಿಟ್ಟಾಕಿ ನಿಜವಾದ ಪ್ರೀತಿನ ಹುಡುಕೊಳ್ಳಿ, ಪಡ್ಕೊಳ್ಳಿ. ಸೊ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಓಕೆ, ನಿಮ್ಮ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ. ಸೊ ಫೈನಾನ್ಷಿಯಲಿ ಚೆನ್ನಾಗಿದೆ, ಹೊಸ ಅವಕಾಶಗಳು ಬರೋದ್ರಲ್ಲಿ ಇದೆ, ಹೊಸ ಹೀಲಿಂಗ್ ಬರೋದ್ರಲ್ಲಿ ಇದೆ, ತುಂಬಾ ಚೆನ್ನಾಗಿ ಇದೆ. ಪ್ರಪೋಸಲ್ ಬರುತ್ತೆ, ಯಶಸ್ಸನ್ನ ನೋಡ್ತೀರಾ, ನೀವೇನು ಅನ್ಕೊಂಡ್ರು ಕೂಡ ಆಗತ್ತೆ. ಓಕೆ, ನೋ ನೀಡ್ ಟು ವರಿ ಇದೆ, ಚಿಂತೆ ಮಾಡಬೇಕಾದಂಥ ಅಗತ್ಯ ಇಲ್ಲ. ಹುಷಾರಾಗಿರಿ ಅಂದ್ರೆ ಅದರ ಅರ್ಥ ಏನೋ ಆಗ್ಬಿಡುತ್ತೆ ಅಂತಲ್ಲ. ಸೊ ಚೂರು ಎಚ್ಚರಿಕೆ ಇರಲಿ ಅಂತ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್ ಅಂತ ಇದೆ. ಸೊ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ ಅನ್ನುವಂಥದ್ದು ಇದೆ. ನಿಮಗೆ ಸಲಹೆ ಸೂಚನೆಗಳು ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬೇರೆಯವ್ರ ಸಹಾಯ ಬೇಕು ಅಂದರೆ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಚೂಸ್ ನ್ಯೂ ಡೈರೆಕ್ಷನ್ ಇದೆ. ಸರಿಯಾಗಿ ಕಮ್ಯುನಿಕೇಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಕ್ಸಸ್ ಇದೆ, ಅಗೇನ್ ನೋ ಇದೆ, ಅಗೇನ್ ಇಟ್ಸ್ ಅಪ್ ಟು ಯು. ಇನ್ನೊಂಚೂರು ಮಾಹಿತಿ ಕೊರತೆ ಇದೆ, ಹಾಗಾಗಿ ವೇಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮಗೆ ಬಿಟ್ಟಂಥ ವಿಚಾರ. ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಕೆಲವು ವಿಚಾರಕ್ಕೆ ಸಕ್ಸಸ್ ಇದೆ, ಕೆಲವು ವಿಚಾರಕ್ಕೆ ನೋ ಇದೆ. ಸೊ ಯಾವ ವಿಚಾರ ನೋ, ಯಾವ ವಿಚಾರಕ್ಕೆ ಸಕ್ಸಸ್, ಇದನ್ನ ನೀವೇ ಡಿಸೈಡ್ ಮಾಡಿ ಅನ್ನುವಂಥದ್ದು ಇದೆ. ಓಕೆ, ಸೊ ಎಸ್, ಬೇಕು ಅಂದರೆ ಪರ್ಸ್ನಲ್ ರೀಡಿಂಗ್ ತಗೊಳ್ಬಹುದು, ಬೇಡ ಅನ್ನೋರು ಹಾಗೆ ಇರಬಹುದು. ಎಸ್, ಡೆಫಿನೆಟ್ಲಿ ಹೇಳ್ಕೊಡ್ತೀನಿ. ಸೊ ವಾಟ್ಸಪ್. ಸೊ ಇಟ್ಸ್ ಎ ಕಾರ್ಮಿಕ್ ಕನೆಕ್ಷನ್ ಅಂತ ಇದೆ. ಸದ್ಯಕ್ಕೆ ಕಾರ್ಮಿಕ್ ಕನೆಕ್ಷನ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸಮ್ವನ್ ಡಿಡ್ ವಿಚ್ ಕ್ರಾಫ್ಟ್ ಯು ಅಂತ ಇದೆ. ಸೊ ಯಾರೋ ನಿಮ್ಮ ವಿರುದ್ಧ ಕೆಲವು ಮಾಡಬಾರದಂಥ ಕೃತ್ಯಗಳು ಲೈಕ್ ವಿಚ್ ಕ್ರಾಫ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಏನಾಗಂದ್ರೆ ಅಂತ ಅಮಾಯಕರಾಗಿ ಕೇಳೋ ಅಂಥವ್ರೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸತ್ಯ ಅಂತ ಬಂದಿದೆ. ಓಕೆ, ಸೊ ನಿಮಗೆ ಗೊತ್ತಾಗತ್ತೆ ಏನು ಹಂಗಂದ್ರೆ ಅಂತ ಕೇಳ್ತಾರೆ, ಅವಾಗ ನಿಮಗೆ ಗೊತ್ತಾಗತ್ತೆ ಅಂತ ಇದೆ. ಸೊ ಹೊಸ ಜಾಬ್ ಆಫರ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಫ್ಯೂಚರ್ ಸ್ಪೌಸ್ನ ಮೀಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಓಕೆ, ಸೊ ಸೊ ಫ್ರೆಶ್ ಐಡಿಯಾಯಿಂದ ಮತ್ತೆ ಶುರು ಮಾಡ್ತೀರಾ ಅಂತ ಇದೆ. ಯು ವಿಲ್ ಬಿ ಪ್ರೆಗ್ನೆಂಟ್ ಸೂನ್, ಆದಷ್ಟು ಬೇಗ ಪ್ರೆಗ್ನೆನ್ಸಿ ಬರುತ್ತೆ ನಿಮಗೆ ಅನ್ನುವಂಥದ್ದು ಇದೆ. ಅಗೇನ್ 3 ಕಾರ್ಡ್ಸ್. ಸೊ ಯು ಆರ್ ಇನ್ ರೈಟ್ ಪಾತ್ ಅಂತ ಇದೆ, ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಂತೆ. ಸೊ ಯು ವಿಲ್ ನೀಡ್ ಟು ಗೆಟ್ ಎಂಪ್ಲಾಯ್ಡ್ ಅಂತ. ಕೆಲಸ ಮಾಡಿ ಅಂತ ಇದೆ, ಕೆಲಸ ಮಾಡ್ತೀರಾ, ಕೆಲಸ ಪಡ್ಕೊಳ್ತೀರಾ, ಕೆಲಸ ಬರುತ್ತೆ ಅನ್ನುವಂಥದ್ದು. ಜೊತೆಗೆ ಸದ್ಯಕ್ಕೆ ಡಾಕ್ಟ್ರು ಬೇಕು ಅಂದರೆ ಕನ್ಸಲ್ಟ್ ಮಾಡಿ, ಡಾಕ್ಟ್ರು ಬೇಡ ನನ್ನ ಸಮಸ್ಯೆಗೆ ಪರಿಹಾರ ಕೊಡೋರು ಬೇಕು ಅಂದರೆ ಅವರನ್ನ ಕನ್ಸಲ್ಟ್ ಮಾಡಿ. ಒಟ್ನಲ್ಲಿ ನಿಮ್ಮ ಸಮಸ್ಯೆನ ಯಾರು ಬಗೆಹರಿಸ್ತಾರೆ ಅವ್ರನ್ನ ಸಂಪರ್ಕ ಮಾಡಿ ಅನ್ನುವಂಥದ್ದು ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ ಅಂತ ಹಾರೈಸ್ತಾ, ನಗ್ನಗ್ತಾ ಇರಲಿ ಅಂತ ಬಯಸ್ತಾ, ನೀವು ಕೂಡ ನಗ್ನಗ್ತಾ ಇರಿ ಅಂತ ಆಶಿಸ್ತಾ. ಸೊ ಟೇಕ್ ಕೇರ್. ನಮಸ್ತೆ. ಯಾರು 3ನೇದು ಆಯ್ಕೆ ಮಾಡಿದ್ದೀರಾ? ಲಮ್ ಅಂತ ಇದೆ. ಸೊ ಲಮ್ ಚಕ್ರ ಎಲ್ಲಿ ಬರುತ್ತೆ ತಿಳಿಸಿ ನೋಡೋಣ. ಓಕೆ, ಸೊ ನಿಮ್ಮ ಚಕ್ರ ಮೋಸ್ಟ್ಲಿ ಆಕ್ಟಿವೇಟ್ ಆಗಿದೆ ಕೆಲವ್ರಿಗೆ ಆಕ್ಟಿವೇಟಲ್ಲಿ ಇಲ್ಲ. ಬನ್ನಿ ನೋಡೋಣ ಈ ವಾರ ವೀಕ್ಲಿ ರೀಡಿಂಗ್ ಹೇಗಿದೆ ಅಂತ.
ನಂದಿ ನಾರಾಯಣ ಇದ್ದಾರೆ. ಸೊ ವಿಷ್ಣು ಮತ್ತೆ ನಂದಿ ಇದ್ದಾರೆ. ಸೊ ನಿಮ್ಮ ಕರ್ತವ್ಯನ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ ಬೇರೆದ್ರ ಕಡೆ ಗಮನನ ಕೊಡಬೇಡಿ ಅನ್ನುವಂಥದ್ದು ಇದೆ. ಮಹಾದೇವರ ಆಶೀರ್ವಾದ ಇದೆ. ಶತ್ರುಗಳ ಬಗ್ಗೆ, ಶತ್ರು ಬಾಧೆ ಬಗ್ಗೆ ಯಾವುದೇ ಭಯ ಬೇಡ, ಅವರೆಲ್ಲರೂ ನಿಗ್ರಹದಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶ್ರೀ ವಿಷ್ಣುವಿನ ಆಶ್ರಯದಲ್ಲಿ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶ್ರೀ ವಿಷ್ಣು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವು ಹೊಸ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆ, ಬಸವಣ್ಣನ ಆಶೀರ್ವಾದ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ನೀವು ಒಂದು ರೀತಿ ಸೂಪರ್ ಸೋಲ್ ಇದ್ದೀರಾ. ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ನಿಮ್ಮಿಂದಲೇ ಆಗತ್ತೆ. ಹಾಗಾಗಿ ಒಂದು ಸೋಲ್ ಲೆವೆಲಲ್ಲಿ ಭಗವಂತ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿರ್ತಾನೆ ಹೀಲ್ ಮಾಡೋದಿಕ್ಕೆ ಅನ್ನುವಂಥದ್ದು ಇದೆ. ಅದ್ರ ಜೊತೆಗೆ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ. ತುಂಬಾ ಮನಸ್ಸಿಗೆ ನೋವು ಮಾಡಿಕೊಂಡು ಘಾಸಿ ಮಾಡಿಕೊಂಡು ಇದ್ರೆ ಸೊ ಮನಸ್ಸು ಕೂಡ ಹೀಲ್ ಆಗತ್ತೆ. ಪ್ರೀತಿ ವಿಚಾರದಲ್ಲೂ ಕೂಡ ಒಂದಷ್ಟು ಹೀಲಿಂಗ್ ಈ ವಾರ ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲೋ ಒಂದಷ್ಟು ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಭಗವಂತನ ನಾಮಸ್ಮರಣೆಯಿಂದ ನಿಮಗೆ ಸಾಕಷ್ಟು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಯಮುನಾ ದೇವಿಯ ಆಶೀರ್ವಾದದಿಂದ ನಿಮ್ಮ ಪಿತೃದೇವತೆಗಳಿಗೆ ಒಂದಷ್ಟು ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಇದೆ. ಅಂತಿಮ ಸತ್ಯ ಏನು ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಾಗತ್ತೆ. ಅಂತಿಮ ಸತ್ಯ ಏನು, ಏನೇ ನೀವು ದುಡ್ಡು ಸಂಪಾದನೆ ಮಾಡಬಹುದು, ಆಸ್ತಿ ಮಾಡಬಹುದು, ಯಶಸ್ಸು ನೋಡಬಹುದು, ಏನೇ ಮಾಡಬಹುದು ಲೈಫಲ್ಲಿ. ಸೊ ಅಲ್ಟಿಮೇಟ್ ವಾಟ್ ನೆಕ್ಸ್ಟ್ ಅಂತ ಕೇಳಿದ್ರೆ, ಅಥವಾ ದ ಎಂಡ್ ಏನು ನನ್ನ ಲೈಫಲ್ಲಿ ಅಂತ ನೀವು ಕೇಳಿದ್ರೆ, ಸೊ ಆ ಪ್ರಶ್ನೆಗೆ ಉತ್ತರ ನಿಮಗೆ ಸಿಗುತ್ತೆ ಅನ್ನುವಂಥದ್ದು. ಸೊ ನಾನು ಅಲ್ಲ, ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಒಂದಷ್ಟು ಸತ್ಯಗಳು ಗೊತ್ತಾಗತ್ತೆ, ಆಧ್ಯಾತ್ಮಿಕತೆಯ ಸತ್ಯಗಳು ಕೂಡ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಅದರ ಜೊತೆಗೆ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗತ್ತೆ. ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನ ನೀವು ಶುದ್ಧೀಕರಿಸ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಒಳ್ಳೇದಾಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಸೊ ಯಮುನಾ ಕೃಷ್ಣ ಬಂದಿರೋದು ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ. ಸೊ ಕೃಷ್ಣೆ ಯಮುನೆಯರು ಉಕ್ಕಿ ಹರಿತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗೋದ್ರಲ್ಲಿ ಇದೆ. ಇದು ಯಾವಾಗ ನೋಡ್ತೀರೋ ಅವಾಗೆಲ್ಲ ರೆಸೋನೇಟ್ ಆಗತ್ತೆ. ಇವತ್ತು ನೀವು ನೋಡಿ, ನಾಳೆ ಮತ್ತೆ ಇದನ್ನ ನೋಡಿದ್ರೆ ಇದರಲ್ಲಿ ನಿಮಗೆ ಬೇರೆ ಸಂದೇಶ ಸಿಗುತ್ತೆ. ನಾಳೆ ನೋಡಿ, ನಾಡಿದ್ದು ಮತ್ತೆ ನೋಡಿದ್ರೆ ಇನ್ನೇನೋ ಸಂದೇಶ ಸಿಗುತ್ತೆ. ಈ ಥರ ವಿಶೇಷವಾದದ್ದು ಏನೋ ಒಂದಷ್ಟು ನಡೆಯೋದ್ರಲ್ಲಿದೆ. ಪ್ರಾಕೃತಿಕವಾಗಿ ಕೂಡ ಒಂದಷ್ಟು ಅದ್ಭುತಗಳು ನಡೆಯೋದ್ರಲ್ಲಿದೆ ಅನ್ನುವಂಥದ್ದು ಇದೆ. ನಿಜವಾಗ್ಲೂ ಗೋಪಿ ಕೃಷ್ಣನ ಅಥವಾ ಗೊಲ್ಲರ ಕೃಷ್ಣನ ಯಾರೋ ದರ್ಶನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಶತ್ರುಗಳ ಬಗ್ಗೆ ಭಯ ಬೇಡ ಅನ್ನೋದು ಆಗ್ಲೇ ಇದೆ. ಜೊತೆಗೆ ಜಾನುವಾರುಗಳಿಗೆ ಏನಾದರೂ ಕಾಯಿಲೆ ಬರುತ್ತಾ ಅಂತ ಯಾರಾದರೂ ಹೆದರ್ಕೊಂಡಿದ್ರೆ ಬೇಡ, ಅವರೆಲ್ಲರಿಗೂ ಕೃಷ್ಣನ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ರಾಜಕೀಯವಾಗಿ ಏನೇ ತಪ್ಪು ಮಾಡಿದ್ರು, ಏನೇ ತೊಂದರೆ ಮಾಡಿದ್ರು, ಅಥವಾ ಅಧಿಕಾರ ಇದೆ ಅಂತ ದುರುಪಯೋಗ ಪಡಿಸ್ಕೊಂಡು ಏನೇ ಮಾಡಿದ್ರು ಅದು ನನಗೆ ಒಳ್ಳೇದಾಗತ್ತೆ, ಅಥವಾ ನಾನು ಏನೇ ಬೇಕಾದರೂ ಮಾಡ್ಬೋದು, ನನಗೇನು ತೊಂದರೆ ಆಗೋದಿಲ್ಲ ಅನ್ನೋರಿಗೆ ಒಂದಷ್ಟು ಪಾಠನ ಪರಶುರಾಮರು ಕಲಿಸ್ಲಿಕ್ಕೆ ರೆಡಿಯಾಗಿರಿ. ಅದು ನಿಮಗೆ ಬಿಟ್ಟಂಥ ವಿಚಾರ, ಅದಕ್ಕೂ ನನಗೂ ಗೊತ್ತಿಲ್ಲ. ಇಲ್ಲಿ ಬಂದಂಥದ್ದನ್ನ ಅಷ್ಟೇ ಹೇಳೋ ಅಂಥದ್ದು. ಓಕೆ, ಸೊ ಎಸ್, ಸಾಕಷ್ಟು ರಕ್ಷೆ ಇದೆ ನಿಮಗೆ, ಭಯ ಬೇಡ ಅನ್ನುವಂಥದ್ದು. ಈ ಒಂದು ರಥಸಪ್ತಮಿ ವಿಶೇಷವಾದಂಥ ಬದಲಾವಣೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವಿಟಿನ ತಂದಿದೆ. ಇದು ಮಂತ್ಲಿ ರೀಡಿಂಗ್, ಇಯರ್ಲಿ ರೀಡಿಂಗ್ ಥರ ನನಗೆ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ವೀಕ್ಲಿ ರೀಡಿಂಗ್ ಥರ ಇಲ್ಲ, ಇದು ಮಂತ್ಲಿ ಅಥವಾ ಇಯರ್ಲಿ ರೀಡಿಂಗ್ ಥರ ಇದೆ. ಸಾಕಷ್ಟು ಆಶೀರ್ವಾದ ತುಂಬಿರುವಂಥ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಆಶೀರ್ವಾದಗಳು ಬರುತ್ತೆ. ಆರೋಗ್ಯದ ವಿಚಾರದಲ್ಲಿ ಆಶೀರ್ವಾದ ಇದೆ, ರಾಜಕೀಯ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ವಾಹನದ ವಿಚಾರದಲ್ಲಿ, ವಾಹನ ಅಪಘಾತಗಳಿಂದ ತಪ್ಪಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸಾಕಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ತಾಳ್ಮೆಯಿಂದ ಇರಿ, ಮಾತನ್ನ ಕಮ್ಮಿ ಮಾಡಿ, ಸಾಧ್ಯ ಆದ್ರೆ ಮಾತನ್ನ ನಿಲ್ಲಿಸ್ಬಿಡಿ, ಮಾತಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಮಾತಿಂದ ಮನೆ ಕೆಡಿಸ್ತು, ತೂತಿಂದ ಒಲೆ ಕೆಡಿಸ್ತು ಅಂತ ಗಾದೆ ಇದೆ ಅಲ್ಲ. ಸೊ ನಿಮ್ಮ ಜೀವನಕ್ಕೆ ಬಿಟ್ಟಂಥ ವಿಚಾರ. ಸೊ ಎಸ್,
ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಪ್ರೀತಿಸಿ, ನಿಮ್ಮನ್ನ ನೀವು ಗೌರವಿಸಿ ಅನ್ನುವಂಥದ್ದು ಇದೆ. ಆಗ್ಲೇ ಹೇಳಿದೆ, ಹಾರ್ಟ್ ಚಕ್ರ ಹೀಲ ಮಾಡ್ಕೊಳ್ತೀರಾ ಅನ್ನುವಂಥದ್ದು. ಒಂದು ಬ್ರೇಕಪ್ ಸುದ್ದಿ ಕೇಳುವಂತ ಸಾಧ್ಯತೆ ಇದೆ, ಬ್ರೇಕಪ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಕೋರ್ಟಿಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡೆ ಅನ್ನುವಂಥ ಕಾರಣಕ್ಕೆ ನೀವು ಕೋರ್ಟಿಗೆ ಹೋದ್ರೆ ಒಂದಷ್ಟು ವಿಚಾರಗಳು ಡಿಲೇ ಆಗಬಹುದು, ಅಥವಾ ನೀವು ಅನ್ಕೊಂಡಂಥ ರೀತಿಯಲ್ಲಿ ಅದು ಹೋಗ್ದಿರ ಇರಬಹುದು. ಸೊ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಮ್ಯಾಜಿಷಿಯನ್ ಅಂಡ್ ಮಿರರ್ ಇರೋದ್ರಿಂದ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಯಾರೋ ಮನಸ್ಸಿಗೆ ನೋವು ಮಾಡಿದ್ರೆ ಅದಕ್ಕೆ ಕಾರಣ ನೀವಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಸಾರಿ ಸೊ ಒಂದಷ್ಟು ಕಾಂಟ್ರಾಕ್ಟ್ಗಳು ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ನ್ಯಾಯ ನಿಮ್ ಪರವಾಗಿ ಆಗತ್ತಾ ಬೇರೆಯವ್ರ ಪರವಾಗಿ ಆಗತ್ತಾ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಅಂತ ಕೇಳೋದಾದ್ರೆ, ಇದು ನ್ಯಾಯದ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ನ್ಯಾಯ ನಿಮ್ ಕಡೆ ಇದ್ರೆ ನಿಮ್ ಪರವಾಗಿ ಆಗತ್ತೆ. ಆ ನ್ಯಾಯ ಬೇರೆಯವ್ರ ಛೇ ನನ್ನ ನಾಲ್ಗೆನೆ ಯಾಕೆ ಹೊರಳ್ತಾ ಇಲ್ಲ. ಸೊ ನ್ಯಾಯ ಬೇರೆಯವ್ರ ಪರವಾಗಿ ಇದ್ರೆ ಅವ್ರಿಗಾಗತ್ತೆ, ನ್ಯಾಯ ಯಾರ ಪರವಾಗಿ ಇರುತ್ತೋ ಅವರಿಗೆ ನ್ಯಾಯ ಸಿಗುತ್ತೆ, ನ್ಯಾಯಕ್ಕೆ ನ್ಯಾಯ ಸಿಗತ್ತೆ ಅನ್ನುವಂಥದ್ದು ಇದೆ. ಅದು ದುಡ್ಡಿನ ವಿಚಾರದಲ್ಲಿ ಆಗಿರ್ಲಿ, ವಯಸ್ಸಿನ ವಿಚಾರದಲ್ಲಿ ಆಗಿರ್ಲಿ, ಅಥವಾ ಬೇರೆ ಯಾವುದೇ ಬಿಸ್ನೆಸ್ ವಿಚಾರದಲ್ಲಿ ಆಗಿರ್ಲಿ. ಸೊ ಖಂಡಿತವಾಗ್ಲೂ ಇದೊಂದು ಬದಲಾವಣೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಲ್ಯಾವೆಂಡರ್ ಬಿಸ್ನೆಸ್ ಹೆಚ್ಚು ಹಣ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ಬೆಳೆ ಕೂಡ ಬೆಳಿತೀರಾ, ಹೆಚ್ಚು ದುಡ್ಡನ್ನ ಸಂಪಾದನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಬಿಸ್ನೆಸ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಇನ್ನೇನು ಯಂಗ್ ಎನರ್ಜಿ ಇರೋದ್ರಿಂದ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಸ್ವಚ್ಛಂದ ಹಕ್ಕಿಯಾಗಿ ಹಾರಾಡಕ್ಕೆ ಬಿಡಿ ನಿಮ್ಮ ಮನಸ್ಸನ್ನ ಅನ್ನುವಂಥದ್ದು ಕೂಡ ಇದೆ. ಏಂಜಲ್ ಆಫ್ ಬ್ಯಾಲೆನ್ಸ್ ಇರೋದ್ರಿಂದ ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಎನರ್ಜಿನ, ಜೊತೆಗೆ ನಿಮ್ಮನ್ನ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಶತ್ರುಗಳು ನಿಮ್ಮನ್ನ ಬಂಧನದಲ್ಲಿ ಇಟ್ಟಿರಬಹುದು, ಬಟ್ ಆ ಬಂಧನ ಎಷ್ಟು ದಿನ ಅವರಿಗೆ ಇರುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ಯಾವುದೇ ಬಂಧನ ನಿಮ್ಮನ್ನ ಕಟ್ಟಾಕೋದಕ್ಕೆ ಇನ್ ಮುಂದೆ ವಿಫಲ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲವನ್ನೂ ಬಿಟ್ಟು ಯಾರೋ ದೂರ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ಇನ್ನೊಬ್ರು ಜೀವನದಿಂದ ಹೊರಗೆ ಬರ್ಬೇಕಾ, ಅಥವಾ ಇನ್ನೊಬ್ರು ನಿಮ್ಮ ಜೀವನದಿಂದ ಹೊರಗೆ ಬರ್ಬೇಕಾ, ಇದ್ರ ಬಗ್ಗೆ ನೀವು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಅಗೇನ್ ಮನೆ ವಿಚಾರಕ್ಕೆ ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ, ಮತ್ತೆ ಆರ್ಥಿಕ ವಿಚಾರವಾಗೂ ಕೂಡ ಸಾಕಷ್ಟು ಬ್ಲೆಸ್ಸಿಂಗ್ಸ್ ನಿಮ್ಗೆ ಬರೋದ್ರಲ್ಲಿ ಇದೆ. ಸೊ ಲವ್ ಲೈಫ್, ಕೆರಿಯರ್ ಲೈಫ್, ಬಿಸ್ನೆಸ್ ಲೈಫ್, ಫೈನಾನ್ಷಿಯಲ್ ಲೈಫ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನಕಾರಾತ್ಮಕತೆ ಬೇಡ ಪ್ರೇಮ ಜೀವನದ ಬಗ್ಗೆ ಅನ್ನುವಂಥದ್ದು ಇದೆ. ಹನಿಮೂನ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಇಬ್ರು ಎಲ್ಲೋ ಔಟಿಂಗ್ ಹೋಗ್ತೀರಾ. ಫರ್ಗಿವ್ ಅಂಡ್ ಲರ್ನಿಂಗ್ ಅಂತ ಇದೆ. ಸ್ವಲ್ಪ ಕ್ಷಮೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಕೂಡ ಕ್ಷಮಿಸೋ ಅಂತ ಮನಸ್ಥಿತಿಗೆ ಬನ್ನಿ, ಅಥವಾ ನಿಮ್ಮದೇ ತಪ್ಪಿದ್ರೆ ಕ್ಷಮೆ ಕೇಳಿ ಅನ್ನುವಂಥದ್ದು ಕೂಡ ಇದೆ. ಕೆಲವು ಅಡಿಕ್ಷನ್ ನಿಮ್ಮ ಲೈಫಿಗೆ ತುಂಬಾ ಹೆವಿ ಎನರ್ಜಿನ ಕೊಡ್ತಾ ಇದೆ. ಸೊ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು. ಕೆಲವ್ರಿಗೆ ಸಪ್ರೇಷನ್ ಬರಬಹುದು, ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ. ಇನ್ ಕೆಲವ್ರಿಗೆ ರೀಕನ್ಸಿಲೇಷನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಪಾಸ್ಟ್ ಲೈಫ್ ಪರ್ಸನ್ ಅಥವಾ ಪಾಸ್ಟ್ ಪರ್ಸನ್ ನಿಮ್ಮ ಲೈಫಿಗೆ ಈ ವಾರ, ಈ ತಿಂಗಳು, ಈ ವರ್ಷ ರೀ ಎಂಟ್ರಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ರಿಲೇಶನ್ಶಿಪ್ಪಿಗೆ ಇನ್ನೊಂದು ಚಾನ್ಸ್ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಫ್ಯಾಮಿಲಿ ಇಶ್ಯೂಸ್ನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಎಸ್, ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಅಂತ ಇದೆ. ನಿಮ್ಮ ಫ್ರೆಂಡ್ಸ್ ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ. ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಓಕೆ, ಎಸ್ ಅಂತ ಕೂಡ ಇಲ್ಲಿ ಇದೆ. ಟ್ರಸ್ಟ್, ನಂಬಿಕೆ ಇರಲಿ ಅನ್ನುವಂಥದ್ದು ಇದೆ. ಗೆಟ್ ಮೋರ್ ಇನ್ಫಾರ್ಮೇಶನ್ ಇದೆ. ನೋ ನೀಡ್ ಟು ವರಿ ಇದೆ. ಇಟ್ಸ್ ಅಪ್ ಟು ಯು ಕೂಡ ಇದೆ. ಲೆಟ್ ಗೋ ಕೂಡ ಇದೆ. ಓಕೆ,
ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಇದೆ. ಈ ಪರಿಸ್ಥಿತಿ ಎಂಥದ್ದೇ ಇದ್ರೂ ಕೂಡ ಆ ಪರಿಸ್ಥಿತಿ ಸರಿ ಹೋಗುತ್ತೆ, ಅದ್ರ ಬಗ್ಗೆ ಯಾವುದೇ ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ. ಯು ವಿಲ್ ಬಿ ಪ್ರೆಗ್ನೆಂಟ್ ಸೂನ್ ಅಂತ ಇದೆ. ಸೊ ಪ್ರೆಗ್ನೆನ್ಸಿ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ. ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಇದ್ರೆ ಸ್ಟಾಪ್ ಮಾಡಿ, ರೀಥಿಂಕ್ ಮಾಡಿ ಅನ್ನುವಂಥದ್ದು ಇದೆ ಇಲ್ಲಿ. ಯು ನೀಡ್ ಟು ಟೇಕ್ ಮೆಡಿಸನ್ ಪ್ರಾಪರ್ಲಿ ಅಂತ ಇದೆ. ಸೊ ನಿಮ್ಮ ಲೈಫ್ಗೆ ಹೊಸ ಪಾರ್ಟ್ನರ್ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಹೊಸ ರೀತಿಯಲ್ಲಿ ಬದಲಾವಣೆ ಬರ್ತಾ ಇದೆ, ಜೊತೆಗೆ ನಿಮ್ಮನ್ನು ನೀವು ಒಂಚೂರು ಬದಲಾವಣೆಗೆ ಒಳಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂಚೂರು ಚೇಂಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಸಮ್ವನ್ ಡಿಡ್ ಯು ವಿಚ್ ಕ್ರಾಫ್ಟ್ ಅಂತ ಇದೆ. ಯಾರೋ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಬಿಸ್ನೆಸ್ನ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹೊಸ ಜಾಬ್ ಬರುವಂಥ ಸಾಧ್ಯತೆ ಇದೆ. ಭಗವಂತನ ಮೇಲೆ ಭರವಸೆನ ಇಡಿ ಅನ್ನುವಂಥದ್ದು ಇದೆ. ಹೊಸ ಮನೆ ಕೂಡ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಫ್ರೆಂಡ್ಸ್ ಜೊತೆ ಎಲ್ಲೋ ಹೊರಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಜೀವನ ಒಂದು ಬದಲಾವಣೆಯ ಹಂತದಲ್ಲಿ ಇದೆ. ಆ ಬದಲಾವಣೆನ ನೀವು ಒಪ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತ ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಕೊಟ್ಟು ಬೇಕಾಗಿರೋರಿಗೆ ಸಂತಾನ ಫಲ ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ.